ಎಲ್ರಿಗೂ ನಮಸ್ಕಾರ. ನಾವು ಕಳೆದ ತರಗತಿಯಲ್ಲಿ ಕುವೆಂಪು ಯೂನಿವರ್ಸಿಟಿಯ ಮೂರನೇ ಸೆಮಿಸ್ಟರ್ಗೆ BA ಮೂರನೇ ಸೆಮಿಸ್ಟರ್ಗೆ ಬರುವಂತಹ ಸಬ್ಜೆಕ್ಟ್ ರಿಲೇಟೆಡ್ ಪೇಪರ್ ಅಂದರೆ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ, ಅಂದರೆ ಭಾರತದಲ್ಲಿ ಅಂಚೀಕರಣಗೊಂಡ ಸಮೂಹಗಳು ಈ ವಿಷಯದ ಒಂದು ಸಿಲೆಬಸ್ನ ಪರಿಚಯ ಮಾಡ್ಕೊಂಡಿದ್ವಿ. ಇಲ್ಲಿಂದ ಇವತ್ತಿನಿಂದ ಅದರ ಸಂಪೂರ್ಣ ಸಿಲೆಬಸ್ನ ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಚಾಪ್ಟರ್ ಏನು ಬರುತ್ತೆ ಅಂತ ನಿಮಗೆ ಗೊತ್ತಿದೆ. ಅದರಲ್ಲಿ ಅಂಚೀಕರಣದ ಅರ್ಥ, ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ, ಮೀನಿಂಗ್, ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಮಾರ್ಜಿನಲೈಸೇಷನ್, ಅಂದರೆ ಅಂಚೀಕರಣದ ಅರ್ಥ ಏನಿದೆ, ಅಂಚೀಕರಣದ ಏನು ಅಂತೇಳಿ ವ್ಯಾಖ್ಯಾನಗಳ ಸಮೇತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದರ ವ್ಯಾಪ್ತಿ ಎಷ್ಟಿದೆ, ಅಂದರೆ ಅಂಚೀಕರಣ ಏನನ್ನು ಅಧ್ಯಯನ ಮಾಡುತ್ತೆ ಮತ್ತು ಅದನ್ನು ಅಂಚೀಕರಣ ಓದೋದ್ರಿಂದ ಏನು ಮಹತ್ವ ಸಿಗುತ್ತೆ ಅನ್ನೋದನ್ನು ನಾವು ಈ ಕಾನ್ಸೆಪ್ಟಲ್ಲಿ ನೋಡ್ತಾ ಹೋಗೋದು. ಅದಾದಮೇಲೆ ಅಂಚೀಕರಣದ ಪ್ರಕ್ರಿಯೆ, ಅಂಚೀಕರಣ ಹೇಗಾಯಿತು, ಹೇಗೆ ಆಗ್ತಾ ಇದೆ ಅನ್ನೋದನ್ನು ನಾವು ಅಂಚೀಕರಣ ಪ್ರಕ್ರಿಯೆ, ಪ್ರೊಸೆಸ್ ಆಫ್ ಮಾರ್ಜಿನಲೈಸೇಷನ್ ನೋಡ್ತಾ ಹೋಗ್ತೀವಿ. ಅದನ್ನು ಮಾರ್ಜಿನಲೈಸೇಷನ್ ಆ್ಯಂಡ್ ಸೋಷಿಯೋ ಎಕನಾಮಿಕ್ ಇಂಡಿಸಸ್ ಅಂತ ಇದೆ. ಪಾವರ್ಟಿ, ರಿಲೇಟಿವ್ ಐಸೋಲೇಷನ್, ಎಕ್ಸ್ಪ್ಲೋಟೇಷನ್, ಡಿಸ್ಕ್ರಿಮಿನೇಷನ್, ಡಿನಿಯಲ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಇನ್ಇಕ್ವಾಲಿಟಿ ಅಂತೇಳಿ ಅಂಚೀಕರಣ ಮತ್ತು ಅಂಚೀಕರಣದ ಸಾಮಾಜಿಕ ಆರ್ಥಿಕ ಸೂಚಕಗಳು ಅಂತೇಳಿ ಬರುತ್ತೆ. ಬಡತನ, ಸಾಪೇಕ್ಷ ಪ್ರತ್ಯೇಕತೆ, ಶೋಷಣೆ, ತಾರತಮ್ಯ, ಮಾನವ ಹಕ್ಕುಗಳ ನಿರಾಕರಣೆ ಮತ್ತು ಅಸಮಾನತೆ ಅಂತೇಳಿ ಇವಿಷ್ಟನ್ನು ಕೂಡ ನಾವು ಈ ಘಟಕ 1ರಲ್ಲಿ ಚರ್ಚೆ ಮಾಡುವಂತಹ 3 ಬೇರೆ ಬೇರೆ ಕಾನ್ಸೆಪ್ಟ್ಗಳಾಗಿದ್ದಾವೆ. ಅದನ್ನು ಚರ್ಚೆ ಮಾಡ್ತಾ ಹೋಗೋಣ. ಇವಾಗ ನಾವು ಮೊದಲನೇದಾಗಿ ಅಂಚೀಕರಣ ಅಂದರೆ ಏನು ಅಂತೇಳಿ ನಾವು ನೋಡ್ತಾ ಹೋಗೋದಾಗುತ್ತೆ. ಇಲ್ಲಿ ಹೇಳ್ತಾ ಇದ್ದೀವಿ, ನಮಗೆ ಗೊತ್ತಿದೆ, ಅಂಚೀಕರಣ ಅನ್ನೋದು ಒಂದು ಅಂಚಿನಲ್ಲಿರುವ ಅಥವಾ ಕಡೆಗಣಿಸಲ್ಪಟ್ಟಿರುವ ಗುಂಪು ಎಂಬ ಅರ್ಥವನ್ನು ಒಳಗೊಂಡಿದೆ ಅಂತೇಳಿ. ಅಂದರೆ ಅಂಚೀಕರಣ ಅಥವಾ ಮಾರ್ಜಿನಲೈಸೇಷನ್ ಅಂದರೆ ಒಂದು ಅಂಚಿನಲ್ಲಿರುವ ಕಡೆಗಣಿಸಲ್ಪಟ್ಟಿರುವ ಗುಂಪು ಎಂಬ ಅರ್ಥವನ್ನು ಒಳಗೊಂಡಿದೆ ಅಂತೇಳಿ. ಅಂದರೆ ನಾವು ಸಿಲೆಬಸ್ ಇಂಟ್ರಡಕ್ಷನ್ ಕೊಡಬೇಕಾದ್ರೆ ಹೇಳ್ತಾ ಇದ್ದೀವಿ, ಅಂಚು ಅಥವಾ ಬಾರ್ಡರ್ ಅಂದರೆ ಏನು ಅಂತೇಳಿ. ಅಂದರೆ ಒಂದು ಸಮಾಜದಲ್ಲಿ ಕೊನೆ ಹಂತದಲ್ಲಿರುವಂಥವ್ರು ಅಂತೇಳಿ, ಅಂದರೆ ಒಂದು ತುದಿಯಲ್ಲಿರುವಂಥವ್ರು, ಅಂಚಿನಲ್ಲಿರುವಂಥವ್ರು. ಅಂದರೆ ಅವರು ತುದಿಯಲ್ಲಿದ್ದಾರೆ ಅಂತೇಳಿದರೆ ನಾವು ಸಂಪೂರ್ಣವಾಗಿ ಕಡೆಗಣಿಸೋಕ್ಕಾಗಲ್ಲ. ಅವರು ಕೂಡ ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥ ವ್ಯಕ್ತಿಗಳೇ. ಆದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಅವರು ಕಡೆಗಣಿಸಲ್ಪಟ್ಟಿದ್ದಾರೆ. ಅವ್ರಿಗೆ ಕೆಲವೊಂದು ಅವಕಾಶಗಳನ್ನು ನಾವು ನಿರಾಕರಣೆ ಮಾಡ್ತಾ ಇದ್ವಿ. ಅದನ್ನು ನಾವಿಲ್ಲಿ ಅಂಚೀಕರಣ ಅಂತ ಹೇಳ್ತೀವಿ ಅಂತೇಳಿ, ಮಾರ್ಜಿನ್ ಅಂತೇಳಿ. ನಾವು ಎಕ್ಸಾಂಪಲ್ ಬೇರೆ ಬೇರೆ ಕೊಡ್ತಾ ಇದ್ವಿ. ಒಂದು ಶೀಟ್ ಅಂತ ತೊಗೊಂಡ್ರೆ ಅದಕ್ಕೆ ಮಾರ್ಜಿನ್ ಇದ್ದರೆ ಹೇಗೆ ಇರುತ್ತೆ, ಆ ಮಾರ್ಜಿನಲ್ಲಿ ನಾವು ಏನನ್ನು ಬರಿತೀವಿ ಅಂತ. ಅಂದರೆ ನಾವು ಮಾರ್ಜಿನಲ್ಲಿ ಕೆಲವೊಂದು ಸರಿ ಕ್ವಶನ್ ನಂಬರ್ಸನ್ನು ಬರಿತೀವಿ ಅಥವಾ ಏನೋ ಲೆಟರ್ಸ್ ತುಂಬ ಕಡಿಮೆ ವಿಚಾರವನ್ನು ಅಲ್ಲಿ ಬರಿತಾ ಹೋಗ್ತೀವಿ. ಆದರೆ ನಾವು ಮುಖ್ಯವಾಗಿ ಮಾರ್ಜಿನಿಂದ ಈ ಕಡೆ ತುಂಬ ಹೆಚ್ಚು ವಿಚಾರ ಬರಿತಾ ಇರ್ತೀವಿ. ಆದರೆ ಮಾರ್ಜಿನಿಂದ ಒಳಗಡೆ ಬರೆದಂಥದ್ದು ಮತ್ತು ಮಾರ್ಜಿನಿಂದ ಆಚೆ ಬರೆದಂಥ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾರ್ಜಿನಲ್ಲಿ ಪ್ರಶ್ನೆ ಸಂಖ್ಯೆಯನ್ನು ಬರಿತೀವಿ. ಪ್ರಶ್ನೆ ಸಂಖ್ಯೆ ಹಾಕಲಿಲ್ಲ ಅಂದರೆ ಏನಾಗ್ಬೋದು, ನಾವು ಏನಕ್ಕೂ ಯಾವುದೋ ಉತ್ತರ ಬರಿತೀವಿ ಅನ್ನೋದಾಗುತ್ತೆ. ಅದಕ್ಕೋಸ್ಕರ ನಮಗೆ ಆ ಪ್ರಶ್ನೆ ಸಂಖ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ಒಂದು ಸೀರೆ ಅಂತ ತಗೋಣ, ಸಾರಿ ಅಂತ ತಗೋಣ, ಅದಕ್ಕೆ ಬಾರ್ಡರ್ದು ಹೇಗೆ ಕಾಣುತ್ತೆ ಸೀರೆ, ಅಥವಾ ಬಾರ್ಡರ್ ಇಲ್ಲದೇ ಇರೋ ಸೀರೆ ಹೇಗೆ ಕಾಣುತ್ತೆ, ಬಾರ್ಡರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರ ನಮಗೆ ಬಾರ್ಡರ್ನಲ್ಲಿರುವಂತಹ ಸಾಕಷ್ಟು ವ್ಯಕ್ತಿಗಳು ಅಥವಾ ಸಾಕಷ್ಟು ಗುಂಪುಗಳು ಕೆಲವೊಂದು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಕಡೆಗಣಿಸಲ್ಪಟ್ಟಿದ್ದಾರೆ. ಅಂಥವರನ್ನು ಅಧ್ಯಯನ ಮಾಡೋದೇ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ. ಅಂದರೆ ಸಮಾಜಶಾಸ್ತ್ರ, ಸಮಾಜದಂಥ ಸಾಕಷ್ಟು ವ್ಯಕ್ತಿಗಳು ಕಡೆಗಣಿಸಲ್ಪಡ್ತಾ ಇದ್ದಾರೆ, ಅವರನ್ನ ಅಧ್ಯಯನ ಮಾಡುತ್ತಂದರೆ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಂತೇಳಿ. ಇಲ್ಲಿ ಹೇಳ್ತಾ ಇದ್ದಾರೆ, ದ ಟರ್ಮ್ ಮಾರ್ಜಿನಲೈಸೇಷನ್ ಮೀನ್ಸ್ ಎ ಗ್ರೂಪ್ ದಟ್ ಈಸ್ ಒನ್ ಆನ್ ದ ಎಡ್ಜ್ ನೆಗ್ಲೆಕ್ಟೆಡ್ ಅಂತೇಳಿ. ದ ಟರ್ಮ್ ಮಾರ್ಜಿನಲೈಸೇಷನ್ ಮೀನ್ಸ್ ಎ ಗ್ರೂಪ್ ದಟ್ ಈಸ್ ಒನ್ ಆನ್ ದ ಎಡ್ಜ್ ನೆಗ್ಲೆಕ್ಟೆಡ್ ಅಂದರೆ ಕೊನೆಯಲ್ಲಿ ಎಡ್ಜಲ್ಲಿರುವಂಥದ್ದು, ನೆಗ್ಲೆಕ್ಟ್ ಅಂದರೆ ಕಡೆಗಣಿಸಲ್ಪಟ್ಟಿರುವಂಥ ಒಂದು ಗುಂಪು ಅಂತೇಳಿ ಹೇಳ್ತಿದ್ದಾರೆ, ಗ್ರೂಪ್ ಅಂತೇಳಿ. ಓಕೆ, ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾಯಿದೆ. ಅಂಚೀಕರಣ ಒಂದು ಪ್ರಕ್ರಿಯೆಯಾಗಿದ್ದು ಅದರಲ್ಲಿ ಕೆಲವರು ಸಮಾಜದ ಅಥವಾ ಸಮೂಹದ ಕೊನೆಗೆ ಅಥವಾ ಅಂಚಿಗೆ ತಳ್ಳಲ್ಪಟ್ಟಿರ್ತಾರೆ. ಅಂಥವರಿಗೆ ಸಮಾಜದಲ್ಲಿ ಕಡಿಮೆ ಮಹತ್ವ ಇರ್ತದೆ ಅಂತೇಳಿ. ಅಂದರೆ ಅಂಚೀಕರಣ ಅದು ಒಂದು ಪ್ರಕ್ರಿಯೆ ಅಂತೇಳಿ, ಪ್ರೋಸೆಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಕೆಲವರು ಸಮಾಜದ ಅಥವಾ ಸಮೂಹದ ಕೊನೆಗೆ ಅಥವಾ ಅಂಚಿಗೆ ತಳ್ಳಲ್ಪಟ್ಟಿರ್ತಾರೆ, ಅಂಥವರಿಗೆ ಕಡಿಮೆ ಮಹತ್ವ ಇರುತ್ತದೆ ಅಂತೇಳಿ. ಅಂದರೆ ಅಂಚೀಕರಣದ ಒಂದು ಪ್ರೋಸೆಸ್ ಅಂತೇಳಿ. ನಾವು ಈ ಅಂಚೀಕರಣದ ಪ್ರಕ್ರಿಯೆ ಬಗ್ಗೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ತುಂಬ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗ್ತೀವಿ. ಅಂದರೆ ಅದು ಅಂಚೀಕರಣದ ಒಂದೇ ಸರಿ ಆಗಿದ್ದಂತಲ್ಲ, ಅದು ಒಂದು ಪ್ರೋಸೆಸ್, ಪ್ರಕ್ರಿಯೆ ಆಗಿದೆ. ಅದು ಹೇಗಾಗಿದೆ ಅನ್ನೋದ್ರೆ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇದರಲ್ಲಿ ಹೇಳ್ತಾ ಇದ್ದಾರೆ ಕೆಲವರು ಸಮಾಜದ ಕೊನೆಗೆ ಅಂತೇಳಿ, ಅಂದರೆ ಸಮಾಜದ ಕೊನೆಗೆ ತಳ್ಳಲ್ಪಟ್ಟಿರ್ತಾರೆ ಅಥವಾ ಅಂಚಿಗೆ ತಳ್ಳಲ್ಪಟ್ಟಿರ್ತಾರೆ, ಅಂಥವ್ರಿಗೆ ಸಮಾಜದಲ್ಲಿ ಕಡಿಮೆ ಮಹತ್ವ ಇರ್ತದೆ ಅಂತೇಳಿ. ಅಂದರೆ ನಾವು ಸಿಲೆಬಸ್ಸಲ್ಲಿ ಕೆಲವೊಂದು ಅಂಚೀಕರಣಗೊಂಡ ಗುಂಪುಗಳ ಬಗ್ಗೆ ಹೇಳ್ತಾ ಇದ್ವಿ, SC STs ಅಂತೇಳಿ. ಅಂದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಅಥವಾ ಬುಡಕಟ್ಟು ಜನಾಂಗಗಳು ಅಥವಾ ಅಂಗವಿಕಲರು ಅಥವಾ ಮಹಿಳೆಯರು, ವೃದ್ಧರು, ಈ ಥರ ಬೇರೆ ಬೇರೆ ವಿಚಾರಗಳನ್ನ ಹೇಳ್ತಾ ಇದ್ವಿ. ಅವ್ರನ್ನೆಲ್ಲ ನೋಡ್ತಾ ಹೋಗ್ಬೋದು. ಅವರು ಸಮಾಜದಲ್ಲಿ ಕಡಿಮೆ ಮಹತ್ವ ಇದೆ, ಅವರಿಗೆ ಹೆಚ್ಚು ಮಹತ್ವ ಕೊಡಲ್ಲ. ನಾವು ಜಾತಿ ಆಧಾರದಲ್ಲಿ ಅಂದರೆ ದುರ್ಬಲ ಜಾತಿಗಳು ಮತ್ತು ಪ್ರಬಲ ಜಾತಿಗಳು ಅಂತ ಅಂದ್ಕೊಂಡ್ರೆ, ಇಲ್ಲಿ ಪ್ರಬಲ ಜಾತಿಗಳು ಹೆಚ್ಚು ಸಂಖ್ಯೆಯಲ್ಲಿದ್ದರೆ ಅವರಿಗೆ ಹೆಚ್ಚು ಮಹತ್ವ ಇದೆ. ಆದರೆ ಕೆಲವೊಂದು ಜಾತಿಗಳನ್ನು ನಾವು ಕಡೆಗಣಿಸ್ತಾ ಇದ್ದೀವಿ, ಅವ್ರಿಗೆ ಕಡಿಮೆ ಮಹತ್ವ ಕೊಡ್ತಾ ಇದ್ದೀವಿ. ಅವರು ನಮ್ಮ ಸಮಾಜದಲ್ಲಿ ಬೇಕು, ನಮಗೆ ಪರಿಶಿಷ್ಟ ಜಾತಿ ಪಂಗಡದವರು ಬೇಕು, ಬಹುಸಂಖ್ಯಾತರು ಬೇಕು, ಎಲ್ಲ ವರ್ಗದವರು ಬೇಕಾಗಿದೆ. ಆದರೆ ಕೆಲವೊಂದು ಸರಿ ಅವರನ್ನು ಕಡೆಗಣಿಸ್ತಾ ಇದ್ದೀವಿ. ಅಂತಹದನ್ನು ನಾವೇನು ಹೇಳ್ತೀವಿ ಅಂದರೆ ಅಂಚೀಕರಣ ಅಂತೇಳಿ. ಅದೊಂದು ಪ್ರಕ್ರಿಯೆ, ಅವ್ರಿಗೆ ಕಡಿಮೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಬಹುಸಂಖ್ಯಾತ ಜಾತಿಯಲ್ಲಿರುವಂತಹವರಿಗೆ ಕೊಡುವಂತಹ ಮಹತ್ವವನ್ನು ಕಡಿಮೆ ಸಂಖ್ಯೆಯಲ್ಲಿರುವಂತಹ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಕೊಡ್ತಾ ಇಲ್ಲ. ಅಥವಾ ನಾವು ವೃದ್ಧರು ಅಂತ ಅಂದ್ಕೊಳ್ಳೋಣ, ಅವರು ಯೌವನದಲ್ಲಿ ಸಾಕಷ್ಟು ಕೆಲಸ ಮಾಡಿದರೂ ಕೂಡ ಅವ್ರ ವೃದ್ಧಾಪ್ಯವನ್ನು ತಲುಪಿದಾಗ ಅವರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ.
ಅಥವಾ ಅಂಗವಿಕಲರು ಅಂತ ಅನ್ಕೊಳ್ಳೋಣ, ಅವರಿಗೆ ಅಂಗವಿಕಲರು ಅನ್ನೋ ರೀಸನ್ ಎಂದರೆ ಕೆಲವೊಂದು ಅವಕಾಶಗಳನ್ನ ಅವರಿಗೆ ಕೊಡ್ತಾ ಇಲ್ಲ. ಈ ಥರ ನಮಗೆ ಅಂಚೀಕರಣ ಅನ್ನೋದು ಒಂದು ಪ್ರಕ್ರಿಯೆ, ಅವ್ರಿಗೆ ಕಡಿಮೆ ಏನು ಮಹತ್ವವಿದೆ ಅಂತ ಹೇಳ್ತಾ ಇದ್ದೀವಿ. ಮಾರ್ಜಿನೇಷನ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಸಮ್ ಪೀಪಲ್ ಆರ್ ಪುಶ್ಡ್ ಟು ದ ಎಡ್ಜ್ ಆರ್ ಫ್ರಿಂಜ್ ಆಫ್ ಎ ಸೊಸೈಟಿ ಆರ್ ಗ್ರೂಪ್ ಅಂತೇಳಿ. ದೇ ಆರ್ ಕನ್ಸಿಡರ್ಡ್ ಹ್ಯಾವ್ ಲೆಸ್ ಇಂಪಾರ್ಟೆನ್ಸ್ ಇನ್ ದ ಸೊಸೈಟಿ. ಅಂದರೆ ಅವ್ರಿಗೆ ಕಡಿಮೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೀವಿ, ಅವರು ಎಡ್ಜಲ್ಲಿದ್ದಾರೆ, ಕೊನೆಗಿದ್ದಾರೆ, ಅವರಿಗೆ ಸಮಾಜದ ಅಂಚಿಗೆ ತಳ್ಳಲ್ಪಡ್ತಾ ಇದ್ದಾರೆ ಅಂತೇಳಿ. ಅಂಥದನ್ನು ನಾವೇನು ಹೇಳ್ತೀವಿ ಅಂದರೆ ಅಂಚೀಕರಣ ಅಂತೇಳಿ ಹೇಳ್ತಾ ಇದ್ದೀವಿ ಅಂತೇಳಿ. ಅದಾದಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂಚೀಕರಣ ಪ್ರಕ್ರಿಯೆ ಪರಿಕಲ್ಪನೆಯನ್ನು 1928ರಲ್ಲಿ ರಾಬರ್ಟ್ ಪಾರ್ಕ್ ಅವರು ಪರಿಚಯಿಸಿದರು ಅಂತೇಳಿ. ಅಂದರೆ ಅಂಚೀಕರಣದ ಪರಿಕಲ್ಪನೆಯನ್ನು ಮೊದಲನೇದಾಗಿ ಪರಿಚಯಿಸಿದವರು ಅಂದರೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಅದನ್ನು ಒಂದು ಪರಿಕಲ್ಪನೆಯಾಗಿ ಪರಿಚಯ ಮಾಡಿದವರು ರಾಬರ್ಟ್ ಪಾರ್ಕ್ ಅಂತೇಳಿ 1928ರಲ್ಲಿ ಅಂತೇಳಿ. ಅವ್ರು ಹೇಳ್ತಾರೆ ಸಮಾಜದ ಅಂಚಿನಲ್ಲಿಡುವುದೇ ಅಂಚೀಕರಣ ಪ್ರಕ್ರಿಯೆ ಆಗಿದೆ. ಅಂದರೆ ಸಮಾಜದಲ್ಲಿ ಕೊನೆಯ ಸ್ಥಾನದಲ್ಲಿಡದೆ ಒಂದು ಅಂಚೀಕರಣ ಪ್ರಕ್ರಿಯೆ ಅಂತ. ಅಂದರೆ ಜಾತಿ ತುಂಬ ಸ್ಟ್ರಾಂಗಾಗಿ ಒಪ್ಕೊಂಡಿರುವಂತಹ ಭಾರತದಂತಹ ಒಂದು ಸಂಪ್ರದಾಯವಾದಿ ಸಮಾಜದಲ್ಲಿ ನಾವು ಹೇಗೆ ಮೇಲ್ಜಾತಿಯವ್ರನ್ನ ಕೆಳಜಾತಿಯವ್ರನ್ನ ಡಿಫ್ರೆನ್ಸ್ ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ. ನಾವು ಕೆಲವೊಂದು ವರ್ಗದವರನ್ನ ನಾವು ಸಮಾಜದಿಂದ ಸ್ವಲ್ಪ ಹೊರಗಡೆ ಇಡ್ತಿದ್ದೀವಿ, ಮುಖ್ಯವಾಹಿನಿ ಸಮಾಜದಿಂದ ಹೊರಗಡೆ ಇಡ್ತಾ ಇದ್ದೀವಿ ಅಂತೇಳಿ. ಇದನ್ನು ನಾವು ಅಂಚೀಕರಣ ಅಂತೇಳಿ ಹೇಳ್ತಾ ಇದ್ದೀವಿ ಅಂತೇಳಿ. ಸಮಾಜದ ಅಂಚಿನಲ್ಲಿಡುವುದು. ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಕೂಡ ನಾವು ಕೆಲವೊಂದು ವಿಚಾರದಲ್ಲಿ ನಾವು ಇವತ್ತಿಗೂ ಕೂಡ ಜಾತಿನ ಸಂಪೂರ್ಣವಾಗಿ ಒಪ್ಕೊಳ್ತಿದ್ದೀವಿ. ನಮಗೆ ನಮ್ಮ ಜಾತಿನ ಮೇಲೂ ನಮಗೆ ಬೇರೆ ಜಾತಿಯವರು ಕೆಳಗಡೆನೆ ಕಾಣ್ತಿದ್ದಾರೆ. ಅಂಥ ಕೆಳಜಾತಿಯವರನ್ನ ನಾವು ಸಮಾಜದಿಂದ ಕೊನೆಯಲ್ಲಿ ಇಡ್ತಾ ಇದ್ದೀವಿ ಅಂತೇಳಿ. ದ ಕಾನ್ಸೆಪ್ಟ್ ಆಫ್ ಮಾರ್ಜಿನೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ರಾಬರ್ಟ್ ಪಾರ್ಕ್ ಇನ್ 1928 ಅಂತೇಳಿ. ಅಂದರೆ ರಾಬರ್ಟ್ ಪಾರ್ಕ್ ಅವರು 1928ರಲ್ಲಿ ಪರಿಚಯ ಮಾಡ್ತಾರೆ. ಅಂಡ್ ದ ಮಾರ್ಜಿನೇಷನ್ ಇಸ್ ದ ಪ್ರೊಸೆಸ್ ಆಫ್ ಸೋಷಿಯಲ್ ಎಕ್ಸ್ಕ್ಲೂಷನ್ ಅಂತೇಳಿ. ಅಂದರೆ ಸಮಾಜದ ಒಂದು ಎಕ್ಸ್ಕ್ಲೂಷನ್ ಆಗಿ ಇದನ್ನು ನಾವು ನೋಡ್ತಾ ಇದ್ದೀವಿ ಅಂತೇಳಿ ರಾಬರ್ಟ್ ಪಾರ್ಕ್ ಅವರು ಹೇಳ್ತಾ ಇದ್ದಾರೆ. ಕಂಟಿನ್ಯೂ ಮಾಡೋಣ. ಅದನ್ನ ಅರ್ಥನ ಒಬ್ಬ ವ್ಯಕ್ತಿ ಅಥವಾ ಯಾವುದಾದ್ರೂ ಒಂದು ಗುಂಪನ್ನು ಸಾಮಾಜಿಕವಾಗಿ ಹೊರ ಹಾಕುವಂಥದ್ದು ಅಥವಾ ಕಡಿಮೆ ಪ್ರಾಮುಖ್ಯತೆ ನೀಡುವುದಕ್ಕೆ ಅಂಚೀಕೃತ ಗುಂಪುಗಳು ಅಂತ ಹೇಳ್ತಾ ಇದ್ವಿ. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಅಂತೇಳಿ. ಅಂದರೆ ಒಬ್ಬ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ಒಬ್ಬ ವೃದ್ಧ ಅಂತ ಅನ್ಕೊಳ್ಳೋಣ ಅಥವಾ ಒಬ್ಬ ಅಂಗವಿಕಲ ಅಂತ ಅನ್ಕೊಳ್ಳೋಣ. ಅವನಿಗೆ ನಾವು ವೃದ್ಧ ಅನ್ನೋ ರೀಸನಿಂದನೇ ನಾವು ಸಾಮಾಜಿಕವಾಗಿ ಹೊರಗಡೆ ಇಡ್ತಾ ಇದ್ದೀವಿ. ಅವರು ಬೇಕು ನಮಗೆ, ಆದರೆ ಅವ್ರು ಹೇಳುವಂಥ ಕೆಲವು ವಿಚಾರಗಳನ್ನ ನಾವು ಸಂಪೂರ್ಣವಾಗಿ ಒಪ್ಕೊಳ್ತಾ ಇಲ್ಲ. ಅವರು ಯುವನದಲ್ಲಿ ತುಂಬ ಕೆಲಸವನ್ನು ಮಾಡಿದರೆ, ಸಾಕಷ್ಟು ಅರ್ನಿಂಗ್ ಮಾಡಿದರೆ, ಎಕನಾಮಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಆದರೆ ಇವತ್ತು ವೃದ್ಧಾಪ್ಯನ ತಲುಪಿರೋದ್ರಿಂದ ಅವ್ರನ್ನ ನಾವು ಸಮಾಜದ ಸ್ವಲ್ಪ ಹೊರಗಿಡ್ತಾ ಇದ್ದೀವಿ ಅಂತೇಳಿ. ಅಥವಾ ಅಂಗವಿಕಲ ಅಂತ ಅನ್ಕೋಣ, ಅವನು ಎಲ್ಲ ಅಂಗಗಳು ಸರಿಯಾಗಿರುವಂತಹ ಒಬ್ಬ ವ್ಯಕ್ತಿಗಿಂತ ತುಂಬ ಸ್ಟ್ರಾಂಗ್ ಆಗಿದ್ದಾನೆ, ಯೋಚನೆ ಮಾಡ್ತಾನೆ, ಎಲ್ಲದನ್ನು ಕೂಡ ಕೆಲಸ ಮಾಡೋ ಕೆಪಾಸಿಟಿ ಅವನಲ್ಲಿದೆ, ಅವನಿಗೆ ಸೆಲ್ಫ್ ಕಾನ್ಫಿಡೆಂಟ್ ಇದೆ. ಆದರೆ ಸಮಾಜ ಅವನನ್ನು ಹೇಗೆ ನೋಡುತ್ತೆ? ಅವನಿಗೆ ಯಾವುದೋ ಒಂದು ಅಂಗ ಊನಾಗಿದೆ, ಅದಕ್ಕೋಸ್ಕರ ನಾವು ಅವನ್ನ ಹೊರಗಡೆ ಇಡ್ತಾ ಇದ್ದೀವಿ, ನೀನು ಈ ಥರ ಕೆಲಸ ಮಾಡಬೇಡ, ಒಂಥರ ಸೆಂಟಿಮೆಂಟಲ್ ಕೂಡ ತೋರಿಸ್ತಿದ್ದೀವಿ ಅಂತ ಅನ್ಕೋಣ. ಆ ಥರ ಅಲ್ಲಿ ಏನಾಗುತ್ತೆ, ಕಡಿಮೆ ಪ್ರಾಮುಖ್ಯತೆ ನೀಡುವುದಕ್ಕೆ ನಾವು ಅಂಚೀಕೃತ ಗುಂಪುಗಳು ಅಂತ ಹೇಳ್ತಾ ಇದ್ದೀವಿ ಅಂತೇಳಿ. ಈ ಪರ್ಸನ್ ಆರ್ ಗ್ರೂಪ್ ಈಸ್ ಸೋಷಿಯಲಿ ಎಕ್ಸ್ಕ್ಲೂಡೆಡ್ ಇನ್ ಗಿವನ್ ಲೆಸ್ ಇಂಪಾರ್ಟೆಂಟ್ ಅಂತೇಳಿ. ಅಂದರೆ ಕಡಿಮೆ ಲೆಸ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಅವನು ಸಮಾಜದಿಂದ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂತೇಳಿ. ಇದನ್ನು ನಾವೇನು ಹೇಳ್ತೀವಿ ಅಂದರೆ ಅಂಚೀಕೃತ ಗುಂಪುಗಳು ಅಂತೇಳಿ ಹೇಳ್ತಾ ಇದ್ದೀವಿ. ಈ ಥರ ನಮಗೇನಾಗುತ್ತೆ, ಅಂಚೀಕರಣ ಅಂದರೆ ಏನು ಅಂದರೆ ಒಂದು ಕಲ್ಪನೆ ಬರ್ತಾ ಇದೆ ನಮಗೆ ಅಂಚೀಕೃತ ಸಮಾಜಶಾಸ್ತ್ರ ಅಥವಾ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಥವಾ ಭಾರತದಲ್ಲಿ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಇವೆಲ್ಲ ಕೂಡ ನಮಗೆ ಹೊಸದು ಅಂತ ಅನಿಸುತ್ತೆ. ಆದರೆ ನಾವು ಸಮಾಜದ ನಡುವೆ ಬದುಕ್ತಾ ಇದ್ದೀವಿ. ನಾವು ಕೆಲವೊಂದು ಅವಕಾಶಗಳನ್ನು ಅವರಿಗೆ ಕೊಡ್ತಾ ಇಲ್ಲ, ಅವಕಾಶಗಳನ್ನು ಅವರಿಗೆ ವಂಚಿಸ್ತಾ ಇದ್ದೀವಿ. ಯಾರಿಗೆ ವಂಚಿಸ್ತಾ ಇದ್ದೀವೋ ಅವರೇ ಅಂಚೀಕೃತ ಗುಂಪುಗಳಷ್ಟೇ. ಓಕೆ, ನೆಕ್ಸ್ಟ್ ವ್ಯಾಖ್ಯಾನಗಳ ಮೂಲಕ ಅವ್ರನ್ನ ಸಂಪೂರ್ಣವಾಗಿ ಇನ್ನು ಪರ್ಫೆಕ್ಟ್ ಆಗ್ತಾ ಹೋಗೋಣ. ಇಲ್ಲಿ ಕೆಲವೊಂದು ವ್ಯಾಖ್ಯಾನಗಳನ್ನು ನಾವು ನೋಡಿದರೆ ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಷಾಲಜಿ ಅಂತೇಳಿ ಇದರಲ್ಲಿ ಹೇಳುವಂಥ ಒಂದು ವ್ಯಾಖ್ಯಾನ ನೋಡಿದರೆ ಅಂಚೀಕರಣ ಎಂಬುದು ಒಂದು ಪ್ರಕ್ರಿಯೆಯಾಗಿದ್ದು, ಇದರಲ್ಲಿ ಒಂದು ಸಮೂಹ ಅಥವಾ ಒಬ್ಬ ವ್ಯಕ್ತಿಗೆ ಸಮಾಜವೊಂದರಲ್ಲಿ ಆರ್ಥಿಕ, ಧಾರ್ಮಿಕ, ರಾಜಕೀಯ ಅಧಿಕಾರಿಗಳ ಪ್ರಮುಖ ಸ್ಥಾನಮಾನಗಳನ್ನು ಮತ್ತು ಸಂಕೇತಗಳನ್ನು, ಅವಕಾಶಗಳನ್ನು ನಿರಾಕರಿಸಲಾಗಿರುತ್ತದೆ ಅಂತೇಳಿ. ಮಾರ್ಜಿನೈಸೇಷನ್ ಇಸ್ ಅ ಪ್ರಾಸೆಸ್ ಇನ್ ವಿಚ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಈಸ್ ಡಿನೈಡ್ ಇಂಪಾರ್ಟೆಂಟ್ ಪೊಸಿಷನ್ಸ್ ಆ್ಯಂಡ್ ಸಿಂಬಲ್ಸ್ ಆಫ್ ಎಕನಾಮಿಕ್, ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ಪವರ್ ಇನ್ ಸೊಸೈಟಿ ಅಂತೇಳಿ. ಅಂದರೆ ಅವ್ರು ಏನಂತಾರೆ, ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಷಾಲಜಿಲಿ ಹೇಳೋ ಪ್ರಕಾರ ಅಂಚೀಕರಣ ಅಂದರೆ ಒಂದು ಪ್ರಕ್ರಿಯೆ. ಅಂದರೆ ನಾವು ಹಿಂದೆ ಹೇಳ್ತಾ ಇದ್ವಿ ಒಂದು ಪ್ರಾಸೆಸ್ ಅಂತೇಳಿ. ಇದರಲ್ಲಿ ಸಮೂಹ ಅಥವಾ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ಆರ್ಥಿಕ, ಧಾರ್ಮಿಕ, ರಾಜಕೀಯ ಅಧಿಕಾರಿಗಳ ಪ್ರಮುಖ ಸ್ಥಾನಮಾನಗಳನ್ನು ಅಥವಾ ಸಂಕೇತಗಳನ್ನು, ನಾವು ಅವಕಾಶಗಳನ್ನು ನಿರಾಕರಿಸಲಾಗಿರ್ತದೆ ಅಂತೇಳಿ. ಅಂದರೆ ಇಲ್ಲಿ ಏನು ಹೇಳ್ತಾರೆ, ಒಂದು ಸಮೂಹ ಅಥವಾ ಒಬ್ಬ ವ್ಯಕ್ತಿಗೆ ನಾವು ಆರ್ಥಿಕ, ಧಾರ್ಮಿಕ, ರಾಜಕೀಯ ಅಧಿಕಾರಗಳನ್ನು ನಿರಾಕರಿಸ್ತಾ ಇದ್ದೀವಿ ಅಂತೇಳಿ. ಈಗ ಅವರು ಏನು ಹೇಳ್ತಾ ಇದ್ದಾರೆ, ನಾವು ಹಿಂದಿನ ಕಾಲದಿಂದ ನೋಡ್ತಾ ಹೋದರೆ ಭಾರತದ ಸಾಂಪ್ರದಾಯವಾದಿ ಸಮಾಜದಲ್ಲಿ ನಾವು ಯಾವುದೋ ಒಂದು ಜಾತಿಯ ಆಧಾರದ ಮೇಲೆ ಕೆಲವೊಬ್ಬರು ವ್ಯಕ್ತಿಗಳಿಗೆ ಅಧಿಕಾರವನ್ನು ನಿರಾಕರಿಸ್ತಾ ಇದ್ದೀವಿ.
ನಾವು ಇವತ್ತಿಗೂ ಕೂಡ ನೋಡ್ತಾ ಹೋದರೆ ಭಾರತದಲ್ಲಿ ಕೆಲವು ಪ್ರಮುಖ ರಾಜಕೀಯ ಅಧಿಕಾರಿಗಳನ್ನು ನಾವು ಏನು SC STಗೆ ಕೊಡ್ತಾ ಇಲ್ಲ ಅಂತೇಳಿ ಪ್ರಮುಖ ಅಧಿಕಾರಿಗಳನ್ನು ನಾವು ನಿರಾಕರಣೆ ಮಾಡಿದ್ವಿ. ಕಾರಣ ನಾವು ಇದೇನಾಗಿದೆ, ಇವರು ಪರಿಶಿಷ್ಟ ಜಾತಿಯವರು ಅಂತೇಳಿ. ಆ ಥರ ನಾವೇನು ಮಾಡ್ತೀವಿ, ಆರ್ಥಿಕ ಅಧಿಕಾರಿಗಳನ್ನು ನಾವು ಕೊಡಲ್ಲ, ಇವರು ನಾವು ಸೇವಕರಷ್ಟೇ. ಪರಿಶಿಷ್ಟ ಜಾತಿಯವರು ಅಂದರೆ ಬರೀ ಸೇವಕರ ಥರ ಇರಬೇಕಾಗುತ್ತೆ, ಅವ್ರನ್ನ ನಾವು ಸಂಪೂರ್ಣವಾಗಿ ಒಪ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಕೆಲವೊಂದು ಅವಕಾಶಗಳನ್ನು ಅವ್ರ ನಿರಾಕರಣೆ ಮಾಡ್ತಾ ಇದ್ದೀವಿ, ಅಥವಾ ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ. ಇಂತಹ ಅಧಿಕಾರಗಳು ಕೆಲವರಿಗೆ ಮಾತ್ರ ಸೀಮಿತ. ನೀವು ವಿದ್ಯಾಭ್ಯಾಸ ಮಾಡೋದಕ್ಕೆ ಅರ್ಹರು ಅಥವಾ ವೇದಗಳನ್ನ ಅಧ್ಯಯನ ಮಾಡೋದಕ್ಕೆ ಅರ್ಹರು ಕೇವಲ ಬ್ರಾಹ್ಮಣರು ಮಾತ್ರ ಅಂತೇಳಿ ಬೇರೆ ಎಲ್ಲ ವರ್ಗದವ್ರನ್ನು ಕೂಡ ನಿರಾಕರಣೆ ಮಾಡ್ತಾ ಬರ್ತಿದ್ದಾರೆ. ಅಂದರೆ ಶಿಕ್ಷಣ ಅನ್ನೋದು ಕೇವಲ ಮೇಲ್ಜಾತಿಯವರಿಗೆ, ಅದರಲ್ಲೂ ಪ್ರಮುಖವಾಗಿ ಬ್ರಾಹ್ಮಣ ವರ್ಗದವರು ಮಾತ್ರ ಶಿಕ್ಷಣ ಪಡಿಬೇಕಾಗುತ್ತೆ, ಬೇರೆಯವರು ಶಿಕ್ಷಣ ಪಡ್ಕೊಳ್ಳೋಂಗೇ ಇಲ್ಲ ಅಂತೇಳಿ. ಅಂದರೆ ಅವ್ರು ಹೇಳ್ತಿದ್ದ ರೀಸನ್ ನಿಮಗೆ ವೇದಗಳನ್ನ ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಅಂತೇಳಿ. ಆದರೆ ಇವತ್ತೇನಾಗಿದೆ, ಅದು ಬದಲಾಗಿದೆ. ಆದರೆ ನಾವು ಇಲ್ಲಿ ನೋಡ್ತಾ ಹೋಗ್ಬೇಕಾದ್ರೆ ಅವರು ಜಾತಿ ಅನ್ನೋ ರೀಸನಿಂದ ಕೆಲವೊಂದು ಅವಕಾಶಗಳನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅಂತಹದನ್ನು ನಾವೇನು ಹೇಳ್ತೀವಿ ಅಂದರೆ ಅಂಚೀಕರಣ ಅಂತೇಳಿ ಹೇಳ್ತಾ ಇದ್ದಾರೆ ಎಕ್ಸ್ಪೆಡಿಷನ್ ಆಫ್ ಸೋಶಿಯಾಲಜಿ. ಇಂಗ್ಲೀಷಲ್ಲಿ ನೋಡೋದಾದ್ರೆ ಮಾರ್ಜಿನೇಷನ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಈಸ್ ಡಿನೈಡ್ ಇಂಪಾರ್ಟೆಂಟ್ ಪೊಸಿಷನ್ಸ್ ಆ್ಯಂಡ್ ಸಿಂಬಲ್ಸ್ ಆಫ್ ಎಕನಾಮಿಕ್, ರಿಲಿಜಿಯಸ್ ಆರ್ ಪೊಲಿಟಿಕಲ್ ಪವರ್ ಇನ್ ಸೊಸೈಟಿ ಅಂತೇಳಿ. ಅಂದರೆ ಸಮಾಜದಲ್ಲಿ ನಾವು ಆರ್ಥಿಕ, ಸಾಮಾಜಿಕ, ರಾಜಕೀಯ ಅಧಿಕಾರಗಳನ್ನು ನಾವು ನಿರಾಕರಣೆ ಮಾಡ್ತಾ ಇದ್ದೀವಲ್ಲ, ಅಂಥದ್ದನ್ನೇ ನಾವೇನು ಹೇಳ್ತೀವಿ ಅಂದರೆ ಮಾರ್ಜಿನಲೈಸೇಷನ್ ಅಥವಾ ಅಂಚೀಕರಣ ಅಂತೇಳಿ ಹೇಳ್ತಾ ಇದ್ದೀವಿ ಅಂತೇಳಿ. ಮತ್ತೊಂದು ವ್ಯಾಖ್ಯೆ ನೋಡ್ತಾ ಹೋದರೆ ಪೀಟರ್ ಲಿಯನಾರ್ಡ್ ಅಂತೇಳಿ ಉತ್ಪಾದಕ ಚಟುವಟಿಕೆ ಅಥವಾ ಸಾಮಾಜಿಕ ಪುನರುತ್ಪಾದಕ ಚಟುವಟಿಕೆಯ ಮುಖ್ಯವಾಹಿನಿಯಿಂದ ಹೊರಗಿಡುವುದನ್ನು ಅಂಚೀಕರಣ ಎನ್ನುತ್ತೇವೆ ಅಂತೇಳಿ. ಅಂದರೆ ಉತ್ಪಾದಕ ಚಟುವಟಿಕೆ ಅಥವಾ ಸಾಮಾಜಿಕ ಪುನರುತ್ಪಾದಕ ಚಟುವಟಿಕೆ ಮುಖ್ಯವಾಹಿನಿಯಿಂದ ಹೊರಗಿಡುವುದನ್ನು ಅಂಚೀಕರಣ ಅಂತ ಹೇಳ್ತಾ ಇದ್ದೀವಿ. ಅಂದರೆ ನಾವು ಸಮಾಜದಲ್ಲಿ ಕೆಲವೊಂದು ಉತ್ಪಾದಕ ಚಟುವಟಿಕೆಗಳು ಅಂದರೆ ರೀಪ್ರೊಡಕ್ಟಿವ್ ಅಂತ ಅಂದ್ಕೊಳ್ಳೋಣ, ಆ ಚಟುವಟಿಕೆಯಿಂದ ಮುಖ್ಯವಾಹಿನಿಯಿಂದ ಹೊರಗಿಡುವುದು ಅಂತೇಳಿ. ಅಂದರೆ ಅಲ್ಲಿ ಏನಾಗಿ ಹೇಳ್ತಂದರೆ ನಾವು ಮುಖ್ಯವಾಹಿನಿ ಅಂದರೆ ಮಾರ್ಜಿನಿಂದ ಹೊರಗಡೆ ಇರುವಂಥವ್ರು ಒಳಗಡೆ ಇರುವಂಥವ್ರು ಅಂದರೆ ಆ ಮುಖ್ಯವಾಹಿನಿ ಸಮಾಜದಿಂದ ಅವ್ರನ್ನ ನಾವು ಹೊರಗಡೆ ಇಡ್ತಾ ಇದ್ದೀವಿ. ಅಂದರೆ ಸಾಮಾಜಿಕ ಪುನರುತ್ಪಾದಕ ಚಟುವಟಿಕೆಗಳು ಅಂಥದ್ದನ್ನು ನಾವೇನು ಹೇಳ್ತೀವಿ ಅಂದರೆ ಇದರಿಂದ ಹೊರಗಡೆ ಇಡೋದನ್ನು ನಾವು ಅಂಚೀಕರಣ ಅಂತೇಳಿ ಹೇಳ್ತಾ ಇದ್ದೀವಿ ಅಂತೇಳಿ. ಇಲ್ಲಿ ಹೇಳ್ತಾರೆ ಇಂಗ್ಲೀಷಲ್ಲಿ ಮಾರ್ಜಿನೇಷನ್ ಇಸ್ ಎಕ್ಸ್ಕ್ಲೂಷನ್ ಫ್ರಮ್ ಮೈನ್ ಸ್ಟ್ರೀಮ್ ಆಫ್ ಪ್ರೊಡಕ್ಟಿವ್ ಆಕ್ಟಿವಿಟಿ ಆರ್ ಸೋಷಿಯಲ್ ರೀಪ್ರೊಡಕ್ಷನ್ ಅಂತೇಳಿ. ಸಾಮಾಜಿಕ ಪುನರುತ್ಪಾದಕ ಚಟುವಟಿಕೆಯಿಂದ ಅವ್ರನ್ನ ಹೊರಗಿಡುವಂಥ ಅಂದರೆ ಸಮಾಜ ಬೆಳವಣಿಗೆ ಆಗೋದಕ್ಕೆ ಕೆಲವೊಂದು ಚಟುವಟಿಕೆಗಳಿದಾವಲ್ಲ, ಅದರಿಂದ ನಾವು ಹೊರಗಿಡ್ತಾ ಇದ್ದೀವಿ ಅಂತೇಳಿ. ಮತ್ತೊಂದು ವ್ಯಾಖ್ಯೆ ನೋಡ್ತಾ ಇದ್ದಾರೆ ಮೇರಿಯಂ ವೆಬ್ಸ್ಟರ್ ಅಂತೇಳಿ. ಇವರು ಹೇಳ್ತಾ ಇದ್ದಾರೆ ಒಬ್ಬ ವೈಯಕ್ತಿಕ ಅಥವಾ ಒಂದು ಸಮಾಜ ಅಥವಾ ಸಮೂಹದಲ್ಲಿ ಅಧಿಕಾರ ರಹಿತ ಮತ್ತು ಮಹತ್ವವಲ್ಲದ ಸ್ಥಾನದಲ್ಲಿಡುವುದೇ ಅಂಚೀಕರಣವಾಗಿರ್ತದೆ ಅಂತೇಳಿ. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮಾಜ ಅಥವಾ ಸಮೂಹದಲ್ಲಿ ಅಧಿಕಾರ ರಹಿತ ಮತ್ತು ಮಹತ್ವವಲ್ಲದ ಸ್ಥಾನದಲ್ಲಿಡುವುದನ್ನೇ ನಾವು ಅಂಚೀಕರಣವಾಗಿರ್ತದೆ ಅಂತೇಳಿ. ಅಂದರೆ ನಾವು ಒಬ್ಬ ವ್ಯಕ್ತಿ ವೈಯಕ್ತಿಕ ಕಾರಣದಿಂದ ಅವನ ಅಂಗವಿಕಲ ಅಥವಾ ವೃದ್ಧ ಅಥವಾ ಕೆಳಜಾತಿಯವನು ಅನ್ನೋ ರೀಸನಿಂದ ಬೇರೆ ಬೇರೆ ಕಾರಣವನ್ನು ಕೊಟ್ಟು ಅವನಿಗೆ ಕೆಲವೊಂದು ಅಧಿಕಾರಗಳನ್ನು ನಿರಾಕರಣೆ ಮಾಡ್ತಾ ಇದ್ದೀವಿ, ಅಥವಾ ಅವನಿಗೆ ಮಹತ್ವವಲ್ಲದ ಸ್ಥಾನವನ್ನು ಕೊಡ್ತಾ ಇದ್ದೀವಿ. ನಾವು ಏನು ಹೇಳ್ತೀವಿ ಅಂದರೆ ಇವನು ಯಾರು SC ಅಂತ ಅನ್ನೋ ರೀಸನಿಂದನೇ, ಅವನು ಪರಿಶಿಷ್ಟ ಜಾತಿಗೆ ಸೇರಿದವನು ಅನ್ನೋ ರೀಸನಿಂದನೇ ಅವನಿಗೆ ಸಮಾಜದಲ್ಲಿ ಒಳ್ಳೆ ಅಧಿಕಾರಿಯ ಸ್ಥಾನವನ್ನು ಕೊಡಲಿಲ್ಲ. ಅಂದರೆ ನಾವು ಹಿಂದೆ ನೋಡ್ತಾ ಹೋದರೆ ಯಾರೊಬ್ಬ ಒಂದು ಆಫೀಸಿನ DC ಆಗಬೇಕಾಗಿತ್ತು, ಜಿಲ್ಲಾಧಿಕಾರಿ ಆಗಬೇಕಾಗಿರುತ್ತೆ. ಅಂಥ ಸ್ಥಾನ ಜಿಲ್ಲಾಧಿಕಾರಿ ಆಗೋದಕ್ಕೆ ಇವರು ಅರ್ಹರಲ್ಲ, ಕಾರಣ ಇವನು ಇಂಥ ಜಾತಿಗೆ ಸೇರಿದವನು ಅಂತೇಳಿ. ಅಂದರೆ ಅಧಿಕಾರವನ್ನು ಕೊಡ್ತಾ ಇಲ್ಲ, ಮಹತ್ವದ ಸ್ಥಾನ ಇದೆ. ನಾವು ಅವ್ರಿಗೆ ಬೇಕಾದ್ರೆ ಅಟೆಂಡರ್ ಕೆಲಸವನ್ನು ಕೊಡ್ತೀವಿ, ಆದರೆ ಅವನಿಗೆ DC ಸ್ಥಾನವನ್ನು ಕೊಡಲ್ಲ ಅಂತೇಳಿ ಆ ಥರ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂದರೆ. ಆದರೆ ಇವಾಗ ಸಮಾಜ ಬದಲಾಗಿದೆ, ಅವರು ಕೂಡ ಈಕ್ವಾಲಿಟಿ ಬಂದಿದೆ, ಆದರೆ ಹಿಂದಿನಿಂದ ಅಂಚೀಕರಣಗೊಳ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಆಗ್ತಾ ಹೋಗುತ್ತೆ. ನಾವು ನೋಡ್ತಾ ಹೋಗ್ಬೋದು, ನಾವು ಮುಖ್ಯ ಅಧಿಕಾರದಲ್ಲಿದ್ದರು ಎಲ್ಲರೂ ಕೂಡ ಏನಾಗುತ್ತೆ ಅಂದರೆ ನಾವು ಏನು ಮೇಲ್ಜಾತಿಗೆ ಸೇರಿದವರು, ಯಾವುದು ಇಂಪಾರ್ಟೆನ್ಸ್ ಇಲ್ಲದರೋ ಅಂಥ ಸ್ಥಾನದಲ್ಲಿರೋರು ಕೂಡ ಏನು ಕೆಳಜಾತಿಗೆ ಸೇರಿದವರು ಅಂತೇಳಿ. ಆ ಥರ ನಾವೇನು ಹೇಳ್ತೇವೆ, ಮೇರಿಯಂ ವೆಬ್ಸ್ಟರ್ ಅವರು ಈ ಥರ ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಮಾರ್ಜಿನೇಷನ್ ಇಸ್ ದ ಪ್ಲೇಸ್ ಆಫ್ ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಇನ್ ಎ ಪೊಸಿಷನ್ ಆಫ್ ಪವರ್ಲೆಸ್ನೆಸ್ ಆರ್ ಇನ್ಸಿಗ್ನಿಫಿಕೆನ್ಸ್ ಇನ್ ಎ ಸೊಸೈಟಿ ಆರ್ ಗ್ರೂಪ್ ಅಂತಂದರೆ ಮಹತ್ವದ ಸ್ಥಾನವನ್ನು ಕೊಡುವಂಥದ್ದನ್ನೇ ನಾವು ಅಂಚೀಕರಣ ಅಂತ ಹೇಳ್ತಾ ಇದ್ದೀವಿ. ಈ ಥರ ನಾವು ಅಂಚೀಕರಣಕ್ಕೆ ಈ 3 ವ್ಯಾಖ್ಯೆಗಳನ್ನು ನಾವು ನೋಡೋದ್ರ ಮೂಲಕ ಅಂಚೀಕರಣ ಅಂದರೆ ಏನು ಅಂತೇಳಿ ನಮಗೆ ಪರ್ಫೆಕ್ಟ್ ಆಗ್ತಾ ಇದೆ. ಈ ಥರ ನಾವು ಈ ಕ್ಲಾಸಲ್ಲಿ ಅಂಚೀಕರಣ ಅಂದರೆ ಏನು, ಅದರ ವ್ಯಾಖ್ಯೆಗಳ ಬಗ್ಗೆ ಏನು ಒಂದು ಅರ್ಥವನ್ನು ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ನಾವು ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಮಾರ್ಜಿನೇಷನ್ ಅಂದರೆ ಅದನ್ನು ಚರ್ಚೆ ಮಾಡ್ತಾ ಹೋಗೋಣ. ಅಂದರೆ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಏನಿದೆ, ನಾವು ಅಂಚೀಕರಣವನ್ನು ಯಾಕೆ ಓದಬೇಕಾಗುತ್ತೆ, ಅದರ ವ್ಯಾಪ್ತಿ ಏನಿದೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.